to invite Mr. Anumanta Rayappa sir onto dais to speak few words regarding Kushi 2025. ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಖುಷಿ 2025ರ ಶುಭಕಾಮನೆಗಳು. ಒಂಚೂರು ಸೌಂಡ್ ಕಡಿಮೆ ಮಾಡಪ್ಪ ಇಲ್ಲಿ ಇದನ್ನ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು, ಈ ನಾಡು ಕಂಡ ಅತ್ಯಂತ ಯಶಸ್ವಿ ಚಿತ್ರರಂಗದಲ್ಲಿ ಎಲ್ಲ ವಿಭಾಗಗಳಲ್ಲಿ ನಟನೆ, ನಿರ್ದೇಶನ, ಸಂಗೀತ, ಸಾಹಿತ್ಯ ಎಲ್ಲ ಆಯಾಮಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೆಸರುವಾಸಿಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದ ಸಾಧು ಕೋಕಿಲರವರೇ, ನನ್ನ ಮಗಳು ಶ್ರೀ ಕುಸುಮಾರವರೇ, ಈ ಸಂಸ್ಥೆಯ ಅಧ್ಯಕ್ಷರು, ನನ್ನ ಬಂಧುಗಳು ಹಾಗೂ ನಮ್ಮ ಪಕ್ಷದ ಮುಖಂಡರಾದ ತುಕಾರಾಮ್ರವರೇ, ಶ್ರೀಮತಿ ಸುವರ್ಣ ತುಕಾರಾಮ್ರವರೇ, JSPU ಕಾಲೇಜಿನ ಸಂಸ್ಥಾಪಕರು, ಅಧ್ಯಕ್ಷರಾದ ಜಯರಾಮ್ ಶೆಟ್ರವರೇ, ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿ ಮಿತ್ರರೇ, ಪೋಷಕರೇ, ಬಂಧುಗಳೇ, ತಮ್ಮೆಲ್ಲರಿಗೂ ಈ ಶಾಲಾ ವಾರ್ಷಿಕೋತ್ಸವದ ಶುಭಕಾಮನೆಗಳನ್ನ ಹೇಳ್ತಾ, ಈ ಶಾಲೆಯಲ್ಲಿ ಓದಂಥ ಈ ಭಾಗದಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನ ವಾಸ ಮಾಡ್ತಕ್ಕಂಥ ಇಂಥ ಪ್ರದೇಶದಲ್ಲಿ ಹೆಚ್ಚು ತಾವು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರೋದು ಭಾಳ ಖುಷಿ ತರ್ತಕ್ಕಂಥ ವಿಷಯ. ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ, ಸಾಧು ಕೋಕಿಲರವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ತಮ್ಮನ್ನು ಉದ್ದೇಶಿಸಿ ಗೌರವಾನ್ವಿತ ಸಾಧು ಕೋಕಿಲರವರು ಮಾತನಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ. The famous music director, singer and actor Shri Sadhu Kokila sir on stage to share some words on behalf of this annual function. Can I speak in English or Kannada? Kannada? ಹಾಂ, ಅಲ್ಲ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಏನು ಬೇಡ ಅಂತಾರೆ. ಫಸ್ಟ್ ಟೈಮ್ ನಾನು ಸ್ಕೂಲು ಕಾಲೇಜುಗಳಲ್ಲಿ ಇದು ಕನ್ನಡನೇ ಮಾತಾಡಿ ಇಂಗ್ಲೀಷ್ ಬೇಡ ಅಂತ ಹೇಳ್ತಿರೋದು ಇದು ಒಂದೇ ಸ್ಕೂಲ್ ಅನಿಸುತ್ತೆ. ಕೈ ತಟ್ಟಿ ಜೋರಾಗಿ. ಇಷ್ಟೊಂದು ಆಸಕ್ತಿ. ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ, ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಬಿಲ್ಡಪ್ ಕೊಟ್ಟೆ. ಗೋವಿಂದರಾವ್ ಅವ್ರ ಹೆಸರೇನು ಸರ್? ಗೋವಿಂದ ರಮೇಶ್ ಬಾಬು ಅವರು ಒಂದು 12 ಸಲ ಕಾಮಿಡಿ ಕೋಕಿಲ ಅಂತ ಹೇಳಿದ್ರು. ಯಾಕೆಂದರೆ ಟಿ ವಿ ಓಪನ್ ಮಾಡಿದ್ರೆ ನನ್ನ ಕಾಮಿಡಿ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಅವ್ರನ್ನ ಕೇಳಿ ನೋಡಿ ನಾನು ಹಾಡ್ತೀನಿ ಅಂತ ಗೊತ್ತಿರಲ್ಲ. ಒಂದು ಮ್ಯೂಸಿಕ್ ಡೈರೆಕ್ಟ್ರ ಕೇಳಿ ನೋಡಿ ಗೊತ್ತಿರಲ್ಲ. ಸಾಧು ಕೋಕಿಲ ಅಂದರೆ ಒಂದು ಕಾಮಿಡಿಯನ್ ಅಂತಲೇ ಫಿಕ್ಸ್ ಮಾಡಿಬಿಟ್ಟು. ಆದರೆ ಈ ಎದೆ ತುಂಬಿ ಏನದು ಹಾಡುವೇನು ಒಂದು ವೀಕೆಂಡ್ ವಿತ್ ರಮೇಶ್, ಈ ಕಾರ್ಯಕ್ರಮಗಳು ಮತ್ತು ಕನ್ನಡ ಕೋಗಿಲೆ, ಇದರಲ್ಲೆಲ್ಲ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ಜಡ್ಜಾಗಿ ಬಂದ ಮೇಲೇ ಗೊತ್ತಾಗಿದ್ದು ಸಾಧು ಕೋಕಿಲ್ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಹಾಡುಗಳು ಕಂಪೋಸ್ ಮಾಡ್ತಾರೆ. ನನಗೆ ಎಷ್ಟೋ ಜನ ನನ್ನ ಸ್ನೇಹಿತರೆ ಬಂದು ಕೇಳ್ತಾರೆ, ಈ ಹಾಡು ನೀವು ಮಾಡಿದ್ದ, ಹೂವೇ ಸಾಂಗ್ ನೀವು ಮಾಡಿದ್ದ ಅಂತ. ಕೆಲವು ಜನರ ಮುಂದೆ ಬರೋದೇ ಇಲ್ಲ, ಹಂಗೆ ಮುಚ್ಚೋಗುತ್ತೆ ಕೆಲವೆಲ್ಲನೂ. ಮುಖ್ಯವಾಗಿ ಬೇಕಾಗಿರೋದು ಪ್ರೋತ್ಸಾಹ. ಒಬ್ಬ ಗಾಡ್ ಫಾದರ್ ಬೇಕು, ಪ್ರೋತ್ಸಾಹ ಬೇಕು. ನಾವು ಮಾಡೋ ಸಾಧನೆಗೆ ಮನ್ನಣೆ ಸಿಗೋದಕ್ಕೆ ಅದರ ಹಿಂದೆ ಪ್ರೋತ್ಸಾಹ ಕೊಡ್ತಾರಲ್ಲ, ಅವರು ಬಹಳ 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 ಮುಖ್ಯ. ನೀ ಏನೇ ಗೊತ್ತಿರಲಿ, ಎಷ್ಟೋ ಜನ ಎಂತೆಂಥ ಓದಿರೋರು, ಎಂತೆಂಥ ಕಲಾವಿದರಿದ್ದಾರೆ, ಕೆಲಸನೇ ಇಲ್ಲ. ನೋಡಿ ನಮ್ಮಂಥವ್ರು ಏನೋ ಒಂದು ಕಾಮಿಡಿ ಮಾಡಿ ಕಾಲ ನಾಯಿ ಅಂದ್ಕೊಂಡು ಇಷ್ಟು ಮೇಲೆ ಬಂದುಬಿಡ್ತೀವಿ. ಜನರ ಕಣ್ಣಿಗೆ ಕಾಣಬೇಕು ಅಂದರೆ ಪ್ರೋತ್ಸಾಹ ಬಹಳ ಮುಖ್ಯ ಸರ್. ಒಂದೇ ಒಂದು ಮಕ್ಕಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈಗೆಲ್ಲ ಆರ್ಟಿಫಿಷಿಯಲು. ಒರಿಜಿನಲ್ ಯಾವ್ದಾರು ಇದೆಯಾ? ಇಲ್ಲವೇ ಇಲ್ಲ.
ಹಣ್ಣು ಕೊಟ್ಟರು, ನಮ್ಮ ಮುಟ್ಟು ನೋಡ್ತಾ ಇದೆ ಪ್ಲಾಸ್ಟಿಕ್ ಎಷ್ಟು ಕೊಟ್ಬಿಟ್ಟವ್ರ ಅಂತ. ಅದು ಒಂದು ಒರಿಜಿನಲ್ಲು, ಬಟ್ ಅದಕ್ಕೂ ಇಂಜೆಕ್ಷನ್ ಮಾಡಿಬಿಟ್ಟಿರ್ತಾರೆ. ಈ ಪರಂಗಿ ಹಣ್ಣು ಅಷ್ಟು ಸ್ವೀಟ್ ಇರಲ್ಲ, ಅದನ್ನು ಮರದಲ್ಲೇ ಅದಕ್ಕೆ ಸೂಜಿ ಚುಚ್ಚಿ ಸ್ವೀಟ್ ಮಾಡಿಬಿಡೋದು. ಈ ಕೋಳಿ ದಪ್ಪ ಆಗಲಿ ಅಂತ ಹಿಂದೆ ಚುಚ್ಚಿಬಿಡೋದು, ಅದೇನೋ ಸ್ಟೆರಾಯ್ಡ್ ಏನೋ. ಆಮೇಲೆ ಈ ಗಿಡ ಕೊಟ್ಟರು, ಒರಿಜಿನಲ್ ಅದು ಅಲ್ಲ ಸರ್? ಇಲ್ವಂತೆ. ನಾನು ಹೇಳಿಲ್ವಾ, ಆ ಜೀವನಕ್ಕೆ ನಾವು ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ವಿ. ಆರ್ಟಿಫಿಷಿಯಲ್ ಲೈಫ್, ನಗು ಆರ್ಟಿಫಿಷಿಯಲ್. ಈ ಮೊಬೈಲ್ ಒಂದು ಬಂದ್ಬಿಟ್ಟು ಅದ್ರ ಜೊತೆ ಸಂತೋಷವಾಗಿ ಒರಿಜಿನಲ್ಲಾಗಿ ಎಂಜಾಯ್ ಮಾಡ್ತೀವಿ ಹೊರತು ನಮ್ಮ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲರನ್ನೂ ಮರ್ತೋಗಿದ್ದೀವಿ. ಹೌದಾ ಇಲ್ವಾ? ಮೊದಲು ಮಕ್ಕಳು ಏನು ಮಾಡಬೇಕು ಅಂದರೆ ಆ ಮೊಬೈಲ್ನ ಅಂತ ಒಗೆದು ಸೈಡ್ಗೆ ಇಡಬೇಕು. ಅದರಲ್ಲಿ ಬೇಕಾಗಿರೋಂಥದ್ದು ಇದೆ, ತಿಳ್ಕೊಳ್ಳೋಂಥದ್ದು ಇದೆ, ಅದನ್ನು ಮಾತ್ರ ತಗೊಂಡು 24 ಗಂಟೆ ಅದ್ರ ಜೊತೆನೇ ಇರ್ತಾರೆ. ತಂದೆ ತಾಯಿಂದರು ಹಂಗೆ ಆಗ್ಬಿಟ್ಟಿದ್ದಾರೆ. ಈಗ ಗಲಾಟೆ ಮಾಡ್ತಾನೆ ಮಗು ಅಂದ್ಬಿಟ್ಟು ಒಂದು ದೊಡ್ಡ ಸ್ಲೇಟ್ ಥರ ಒಂದು ಇದು ಕೊಡಿಸ್ಬಿಡೋದು ಅವ್ನು ಆಟ ಆಡೋಕ್ಕೆ. ಅವ್ನು ಅದರಲ್ಲೇ ಇರ್ತಾನೆ, ಅಪ್ಪ ಯಾರು ಅಮ್ಮ ಯಾರು ಮರ್ತೇ ಹೋಗ್ಬಿಟ್ಟಿರ್ತದೆ ಅವನಿಗೆ. ಏರ್ಪೋರ್ಟಲ್ಲಿ ನೋಡಿ ಮಕ್ಳು ಪ್ಲೇನ್ ಒಳಗೆ ನೋಡಿ ಅದು ಇಲ್ಲ, ಹಿಂಗೆ ಮಲಗಿದ್ರು ಕೂಡ ಒಂದು ಕೈ ಮೇಲೆ ಅದ್ರ ಮೇಲೆ ಹಿಂಗೆ ಇರುತ್ತೆ ಮಕ್ಕಳಿಗೆ. ಅಷ್ಟು ಅಡಿಕ್ಷನ್ನು. ನಾನು ತಂದೆ ತಾಯಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ಮೊಬೈಲ್ಗಳಿಂದ ಆದಷ್ಟು ಮಕ್ಕಳನ್ನ ದೂರ ಇಡಿ. ಪ್ರಪಂಚನ, ಅವ್ರ ನಿಜವಾದ ಪ್ರಪಂಚನ ತಿಳ್ಕೊಳ್ಳೋಕ್ಕಾಗಲ್ಲ. ಮುಂದೆ ಎಂತೆಂಥ ಅನಾಹುತಗಳಿದೆ ಅದನ್ನು ರಕ್ಷಣೆ ಮಾಡೋದನ್ನು ಮಕ್ಕಳಿಗೆ ಕಲಿಸ್ಕೊಡಿ. ಮುಖ್ಯವಾಗಿ ಪ್ರಕೃತಿ. ಈಗಲೇ ನಾವು ಹಾಳಾಗೋಗಿದ್ದೀವಿ. ಒಳ್ಳೆ ಗಾಳಿ ಕುಡಿತಾ ಇದ್ದೀವ ನಾವು, ಅದರಲ್ಲೂ ಬೆಂಗಳೂರಲ್ಲಿ 42ನೇ ವಯಸ್ಸಿಗೆ ಆಸ್ಪತ್ರೆ, 50-55 ಎಲ್ಲೋದ್ರೂ ಹೋದ್ರು ಅಷ್ಟೇ. ಗೊತ್ತೇ ಆಗಲ್ಲ ಯಾರಿದ್ದಾರೆ ಯಾರಿಲ್ಲ. ಮುಖ್ಯವಾಗಿ ಪ್ರಕೃತಿ ಹಾಳಾಗೋಗಿದೆ. ಮಕ್ಕಳಿಗೆ ಅದನ್ನು ಹೇಳ್ಬೇಕು. ಎಲ್ಲ ಮಕ್ಕಳಿಗೂ ಕೇಳ್ಕೊತೀನಿ, ನಿಜವಾಗಲೂ ಈ ಪ್ರಕೃತಿನ ನೀರು, ಈ ಪ್ರಕೃತಿ ಗಾಳಿ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಎಷ್ಟೋ ದೇಶಗಳು ನಾವು ನಮ್ಮ ಜೀವನ ನಮ್ಮ ಹೆಲ್ತು ಎಲ್ರಿಗೂ ಲಂಗ್ ಪ್ರಾಬ್ಲಮ್ಮು ಹೋಗಿರೋದೇ ಯಾತಕ್ಕೆ ಅಂದರೆ ಪ್ರಕೃತಿನ ಹಾಳು ಮಾಡಿಬಿಟ್ಟಿದ್ದೀವಿ ನಾವೇ. ಸಿಕ್ಕ ಕಡೆ ಮನೆಗಳು ಕಟ್ಟಿ ಕಟ್ಟಿ ಕಟ್ಟಿ. ನನ್ನ ಮಕ್ಕಳಲ್ಲಿ ನಮಸ್ಕಾರ ಮಾಡಿ, ಎಲ್ಲ ಪ್ರೈಮರಿ ಸ್ಕೂಲ್ ಮಕ್ಕಳಿರ್ಬೇಕು, ಹೈಸ್ಕೂಲ್ ಮಕ್ಕಳಿರಬಹುದು, ನೀವುಗಳು ಮುಂದಿನ ಪ್ರಜೆಗಳು ದಯವಿಟ್ಟು ಈ ಪ್ರಕೃತಿನ ಉಳಿಸೋವಂಥ ಕೆಲಸ ಏನು ಮಾಡಬೇಕು? ಮಾಡಬೇಕು. ಸಿಕ್ಕಿದ ಗಿಡಗಳನ್ನ ನಡಿ. ಈ ಮೊಬೈಲಿಂದ ಆಚೆ ಬಂದರೆ ಸಾಕು, ಒಳ್ಳೊಳ್ಳೆ ಗಿಡಗಳನ್ನ ನಡ್ಬೋದು ಮಕ್ಕಳು, ಎಂಜಾಯ್ ಮಾಡ್ಬೋದು. ಮುಂಚೆಲ್ಲ ನಮ್ಮ ಸ್ಕೂಲಲ್ಲಿ ನಮ್ಮ ಕೈಲೆಲ್ಲ ಪರ್ಕೆ ಕೊಟ್ಬಿಟ್ಟು ರೋಡು ಇದಕ್ಕೆ ಬೀದಿ ಕರ್ಕೊಂಡು ಹೋಗ್ಬಿಡೋರು ರೋಡ್ಗಳಿಗೆ. ಸರ್ ನಾವೇ ಗುಡಿಸ್ತಾ ಇದ್ವಿ ರೋಡಲ್ಲಿ. ಆ ಥರ ಮಕ್ಕಳನ್ನ ಈ ಮೊಬೈಲಿಂದ ಆಚೆ ಇಡಿಸಿ ಪ್ರಕೃತಿ ನೇಚರ್ ಬಗ್ಗೆ ಸ್ವಲ್ಪ ಅರಿವನ್ನು ಜಾಸ್ತಿ ಕೊಡಿ. ಇವತ್ತಿನ ದಿನ ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ತುಕಾರಾಮ್ ಸರ್ ಅವರು ಕರೆದಿದ್ದಾರೆ. ಮೇಡಮ್, ಸುವರ್ಣ ಮೇಡಮ್ ಅವರು, ಮತ್ತು ನನ್ನನ್ನು ಇಲ್ಲಿ ತನಕ ಕರೆಸಿದಂಥ ನಮ್ಮ ಹನುಮಂತರಾಯಪ್ಪ ಸಾರು, ಕುಸುಮ ಮೇಡಮ್ಮು, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ನೀವು ಮಾತಾಡಿದ್ಮೇಲೆ ನಾನು ಏನು ಮಾತಾಡಬೇಕು ಅಂತಲೇ ಮರ್ತೋಯ್ತು. ನನಗೆ ಗಂಟ್ಲು ಹೋಗ್ಬಿಟ್ಟಿದೆ. ಯಾಕೆಂದರೆ ಅದೇ ಈ ವೆದರ್ ಹಿಂಗೆ ಆಗಿರೋದ್ರಿಂದ ಸ್ವಲ್ಪ ಗಂಟ್ಲು ಕೂಡ ಇಲ್ಲಾಂದ್ರೆ ಒಂದು ಒಳ್ಳೆ ಹಾಡು ಕೂಡ ಹೇಳ್ತಾ ಇದ್ದೆ. ಇಲ್ಲಮ್ಮ ಈಗ ಆಗಲ್ಲ, ಅದು ಅವ್ರ ಎಕ್ಸ್ಪೆಕ್ಟೇಷನ್ ಇದೆ, ನನಗಿಲ್ಲಿ ಕಟ್ಕೊಂಡ್ಬಿಟ್ಟಿದೆಯಲ್ಲ. ಅಟ್ಲೀಸ್ಟ್ ಒಂದು ಲೈನ್ ನನ್ನ ಬದಲು ಇವ್ರು ಆಡ್ತಾರೆ. ಅರೇ ನೋಡಿ ಬಿಲ್ಡಪ್ ಹೆಂಗೆ ಬರ್ತಾರೆ. ನೀವು ಮ್ಯೂಸಿಕ್ ಡೈರೆಕ್ಟ್ರಲ್ಲ ಸರ್, ಈಗ ಹೇಳ್ತಾವ್ರೆ. ಆವಾಗಿಂದ ಕಾಮಿಡಿ ಕಾಮಿಡಿ ಇದೇ ಹೇಳ್ತಿದ್ರು, ನೀನೊಬ್ಬಳೇ ಹೇಳಿದ್ದು. ಅಲ್ಲ ಹಂಗಂತಲ್ಲ, ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು, ಆದರೆ ಸಂಗೀತ ಅನ್ನೋದು ಬರಲ್ಲ. ನನಗೆ ಮ್ಯೂಸಿಕ್ನ ಇಷ್ಟು ವರ್ಷದ ಸಾಧನೆಯನ್ನು ಮೆಚ್ಚಿ ಗಂಗೂಬಾಯಿ ಆನಗಲ್ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ನನಗೆ ಆಸೆ ಖಂಡಿತ ಇರಲಿಲ್ಲ, ನಾನೊಬ್ಬ ಕೀಬೋರ್ಡ್ ಪ್ಲೇಯರ್ ಆಗಬೇಕು ಅನ್ನೋ ಆಸೆ ಮಾತ್ರ ಇತ್ತು. ಅದಾದಮೇಲೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆದೆ, ಆ್ಯಕ್ಟರ್ ಆದೆ, ಡೈರೆಕ್ಟರ್ ಆದೆ, ಹಾಡು ಹೇಳಿದೆ, ಈಗ ರಾಜಕೀಯಕ್ಕೂ ಬಂದೆ. ಅಕಾಡೆಮಿ, ನಮ್ಮ ಫಿಲ್ಮ್ ಅಕಾಡೆಮಿ, ಇದಕ್ಕೆಲ್ಲ ಏನಂದರೆ ಗುರಿ. ಮಕ್ಕಳಿಗೆ ಅದೇ ಹೇಳ್ತೀವಿ, ಗುರಿ. ಸಾಧನೆ ಮಾಡಬೇಕು ಅನ್ನೋ ಗುರಿ ಇರಬೇಕು, ಅದಕ್ಕೆ ಪ್ರೋತ್ಸಾಹ
ತಾಯಿ ತಂದೆಯರು ಮಕ್ಕಳಿಗೆ ಏನು ಅಂದ್ಕೊಳ್ತಾರೋ ಅದಕ್ಕೆ ಪ್ರೋತ್ಸಾಹ ಖಂಡಿತ ನಾವು ಕೊಡಲೇಬೇಕಾಗತ್ತೆ. ತಾಯಿ ತಂದೆಗಳನ್ನ ಅದನ್ನು ನಾನು ಕೇಳ್ಕೊತೀನಿ. ಮಕ್ಕಳಿಗೆ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಓದೋಕ್ಕೆ ನಮಗೇನೂ ಇರಲಿಲ್ಲ, ದುಡ್ಡಿರಲಿಲ್ಲ, ಸ್ಕೂಲ್ ಸೇರ್ಸೋಕ್ಕೆ ಇರಲಿಲ್ಲ, ಏನೂ ಇರಲಿಲ್ಲ. ಮಕ್ಕಳಿಗೆ ಹೇಳ್ತೀನಿ, ನಮ್ಮ ಎಲ್ಲೋ ಒಂದು ವಂಡರ್ಲ್ಯಾಂಡ್ ಅಂತ ಇತ್ತು, ಅಲ್ಲಿ ದುಡ್ಡು ತೊಗೊಂಡು ತಿಂಗಳಿಗೆ ಕಟ್ಟಿ ಒಂದು ನಮ್ಮ ಮ್ಯೂಸಿಕ್ ಶಾಪ್ ಇತ್ತು, ಅಲ್ಲಿ ಕೆಲಸ ಗ್ಲಾಸ್ ಗೀಸ್ ಒರೆಸ್ಕೊಂಡು ಪಾರ್ಕಿಯಲ್ಲಿ ಕಸ ಗಿಸ ಹೊಡೆದು ಅಲ್ಲಿ ಕೂಡ ದುಡ್ಡಲ್ಲಿ ತೊಗೊಂಡೋಗಿ ಸ್ಕೂಲಿಗೆ ಹಾಕಿ, ಆ ಥರ ಕಸ ಒಂದು ಮ್ಯೂಸಿಕ್ ಸ್ಕೂಲಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಕಾಫಿ, ಈ ಆರ್ಕೆಸ್ಟ್ರಾ ಎಲ್ಲ ನುಡಿಸ್ತಾರಲ್ಲ ಪ್ಲೇಯರ್ಸು, ಅವರು ಕಾಫಿ ಗಿಫಿ ತಂದುಕೊಡೋದು. ಆದರೂ ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ ಇನ್ಸ್ಟ್ರುಮೆಂಟೆಲ್ಲ ಪ್ಯಾಕ್ ಮಾಡಿ ನಮ್ಮ ಓನರ್ ಯಾರಿದ್ದಾರೆ ಅವ್ರ ಮನೇಲಿ ಇಟ್ಟ ಮೇಲೆ ಕೀಬೋರ್ಡ್ನ ಮತ್ತೆ ಬಿಚ್ಚಿ ಇಡೀ ರಾತ್ರಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ನಾನು, ಫುಲ್ ನೈಟ್. ಯಾಕೆ? ದೇವರು ನಮಗೆ ತಂದೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ, ಬೇರೆ ಏನು ಕೊಟ್ಟಿಲ್ಲ. ನಾವು ಮಾಡಬೇಕಾಗಿದ್ದೇನೋ ಸಾಧನೆ. ಗುರಿ ಇದ್ದವನು ಅವನು ಸಾಧಕನಾಗ್ತಾನೆ. ಅದನ್ನೇ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಹೇಳ್ತೀನಿ, ಪ್ರೈಮರಿ ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ, ಆದರೂ ಕೂಡ ಹೇಳಿ ನನ್ನ ಈ ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಆಡ್ತೀನಿ. ಹೆಣ್ಮಕ್ಳೆಲ್ಲ ನಂಗೆ ತುಂಬ ಫ್ಯಾನ್ಸು ಅಂತ. ಹೌದಾ? ಬಟ್ ವಾಯ್ಸ್ ಇಲ್ಲಮ್ಮ, ಹಾಡಬೇಕಾಗಿ. ಇವರು ನೋಡಿ ಇವಾಗ ಬಂದು 2 ಡೈಲಾಗ್ ಕೊಡಿ ಅಂತವ್ರೆ. 2 ಡೈಲಾಗ್. ಏನ್ ನಾಯಿ ಮೊಚ್ಚೆ ಬಾಯಿ. ಇಲ್ಲಿ ಬಂದು ಏ ಹಾಡಿ ಅಂತ ಹೇಳಕ್ಕೆ ಬಂದೆ. ಗಂಟ್ಲು ನೋಡ್ರಿ, ಒಂಚೂರು ನೀರು ಕೊಡಿ, ಟ್ರೈ ಮಾಡಿ ನೋಡ್ತೀನಿ. ಆಗಲ್ಲ. ಹೆಣ್ಮಕ್ಳಿಗೋಸ್ಕರ 1-2 ಲೈನ್ ಆಡ್ಬೋದು. ಲಾಲಿ ಹಾಡಲ್ಲಿ ಒಂದು ಲೈನ್ ಇದೆ, ಕಣ್ಣು ಇರದೇನೆ ಕನಸುಗಳ ಕೊಡಬಹುದು ನಾವೆಲ್ಲರೂ, ಕಣ್ಣು ಇರದೇನೆ ಕನಸುಗಳ ಕೊಡಬಹುದು ನಾವೆಲ್ಲರೂ, ಹೆಣ್ಣೇ ಇರದಂತ ಕಲ್ಪನೆಯ ಸಹಿಸೊಲ್ಲ ಆ ದೇವರು, ಹಾಡಿಗಾಗಿ ಬಾಳಿದರೆ ಅದುವೇ ಸಾಧನೆ, ಬಾಳಿಗಾಗಿ ಹಾಡಿದರೆ ಅದುವೇ ಯಾತನೆ, ಈ ಬ್ರಹ್ಮ ಬರದ ಬರಹವ ದಿನಕ್ಕೊಂದು ಸನಿಹ ವಿರದ ಆಟ ಮಧುರ. ಥ್ಯಾಂಕ್ ಯು. ಹೆಣ್ಣು ಇಲ್ಲದೆ ಇರೋ ಕಲ್ಪನೆ ದೇವ್ರು ಕೂಡ ಮಾಡೋಕ್ಕಾಗಲ್ವಂತೆ. ಹೆಣ್ಮಕ್ಳು ಇಲ್ಲದೆ ಹೋದರೆ ಈ ಪ್ರಪಂಚನೇ ಇಲ್ಲ. ನಮಸ್ಕಾರ. ಸಾಧು ಕೋಕಿಲ ಸರ್ ಇಲ್ಲಿ ಬರಬೇಕಾದ್ರೆ ನಮಗೊಂದು ವಾರ್ನಿಂಗ್ ಕೊಟ್ಟೇ ಬಂದಿದ್ದು, ನನ್ನನ್ನು ದಯವಿಟ್ಟು ಡೈಲಾಗ್ ಹೇಳೋಕ್ಕೆ ಅವಕಾಶ ಮಾಡಬೇಡಿ, ಒಂದು ಹಾಡು ಹೇಳಿ ಅಂತ ಬಲವಂತ ಮಾಡಬೇಡಿ ಅಂತ. ಸರ್ ನಾವು ಕ್ಷಮೆ ಕೇಳ್ತೀವಿ, ನಾವು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಆ ಮಾತನ್ನು ಕೇಳಿಲ್ಲ ಸರ್, ನಿಮ್ಗೆ ಬಲವಂತ ಮಾಡಲಿಲ್ಲ, ಅಭಿಮಾನಿಗಳು ಕೇಳಿದ್ದಾರೆ, ಅದನ್ನು ಆಸೆನ ಪೂರೈಸಿದ್ದೀರಿ ಸರ್, ನಿಮಗೆ ಧನ್ಯವಾದಗಳು. ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಇತ್ತೀಚೆಗೆ ಅವರು ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ತೆಗೆದುಕೊಂಡುಕೊಂಡು ಇವತ್ತು ಸನ್ಮಾನ ಇದೆ. ನಮಗೋಸ್ಕರ ಹನುಮಂತರಾಯಪ್ಪನವರ ಕರೆಗೆ, ಕುಸುಮ ಅವರ ಅಭಿಮಾನಕ್ಕೆ ಇವತ್ತು ನಮ್ಮ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಪೋಷಕರೇ, ಒಂದು ಸ್ವಲ್ಪ ತಡವಾಗಿದೆ, ಹಾಗಾಗಿ ಅವ್ರನ್ನೆಲ್ಲ ಪ್ರೀತಿಯಿಂದ ಬೀಳ್ಕೊಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ನಮ್ಮ ಶಾಲಾ ಚಟುವಟಿಕೆಗಳನ್ನು ಶಾಲಾ ವರದಿಯಲ್ಲಿ ಹೇಳಬೇಕಾಗಿತ್ತು, ಸಮಯದ ಅಭಾವ. ಈಗಾಗಲೇ ಒಬ್ಬರು ತಾತ ತನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗಬೇಕು, ಇವತ್ತು ಬರ್ಡೇ ಅಂತೆ ಅವರಿಗೆ. ಇಲ್ಲೆಲ್ಲರ ಸಮ್ಮುಖದಲ್ಲಿ ಆ ಮಗುಗೆ 2ನೇ ಕ್ಲಾಸ್ನ ಒಂದು ಮಗುಗೆ ಹೆಸರೇನಪ್ಪ ಬಾಬು ಸರ್, ಹೆಸರೇನು ಮಗುದು? 2ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಮಗುಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಆದಷ್ಟು ಬೇಗ ಪ್ರಾರಂಭ ಮಾಡ್ತೇವೆ. ಪೋಷಕರೇ, ನಿಮಗೆಲ್ಲ ಗೊತ್ತಿರಲಿ, 95ನೇ ಇಸ್ವಿಯಿಂದ 91ರಿಂದ ಪ್ರಾರಂಭವಾದ ನಮ್ಮ ಶಾಲೆ ಇಲ್ಲಿವರೆಗೂ ಹಲವಾರು ರೀತಿಯ
ಒಂದು ಅಭಿವೃದ್ಧಿನ ಕಾಣ್ತಾ 95ನೇ ಇಸ್ವಿಯಲ್ಲಿ ಈ ಸಂಸ್ಥೆ ಇವತ್ತೇ ನೀವು ವೇದಿಕೆಯಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮಗೆ ಸರ್ಕಾರ ದಿಶಾಂತ್ ಅಂತ ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮಗುಗೆ ನಿಮ್ಮ ಆಶೀರ್ವಾದ ಇರಲಿ. ಆ ಮಗುಗೆ ಜನ್ಮದಿನದ ಶುಭಾಶಯಗಳು. ಯಜಮಾನ್ರೆ, ನಿಮ್ಮ ಮಗು ಇವತ್ತು ಅದೃಷ್ಟ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲರ ಸುಮಾರು 1,000 ಜನ ಇರ್ತಕ್ಕಂಥ ಪೋಷಕರ ನಡುವೆ ನಿಮಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದು ಸ್ವಲ್ಪ ತಡವಾಗಿದೆ, ಅರ್ಧ ಗಂಟೆ ತಡವಾಗಿದೆ ನಮ್ಮ ಇದು. ದಿಶಾಂತ್ ಇದ್ರೆ ಕರೆದ್ಬಿಡಿ ಸರ್, ದಿಶಾಂತ್ ಇದ್ರೆ ಕರೀರಿ ಸರ್. ಬಾಬು ಸರ್, ದಿಶಾಂತ್ 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 ಈ ಮಗುಗೂ ಇವತ್ತು ಬರ್ಡೇ. ಅವನಿಗೆ ಒಳ್ಳೇದಾಗ್ಲಿ, ಒಳ್ಳೆ ಭವಿಷ್ಯ ಸಿಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಮಗು ಮೇಲೆ ಇರ್ಲಿ, ಅವನಿಗೆ ಒಳ್ಳೇದಾಗ್ಲಿ. ಪೋಷಕರೇ, ಬಹುಶಃ 95ನೇ ಇಸ್ವಿಲಿ ಜಾಗ ನಮಗೆ ಸರ್ಕಾರ ಕೊಟ್ಟಿತ್ತು. ನಾನು ಡ್ಯಾನ್ಸ್ ಬರೋದ್ ಮೊದಲು ಅವ್ರು ನಿಂತ್ಕೊಳ್ಳೋದು ಮೊದಲು ನಿಮ್ಗೊಂದು 2 ಅಂಶಗಳನ್ನು ಹೇಳ್ತೇನೆ. ಕಳೆದ ಸೆಪ್ಟೆಂಬರ್ 10ನೇ ತಾರೀಕು ಈ ಜಾಗನ ನಮ್ಮ ಸಂಸ್ಥೆಗೆ ಏನು ಸರ್ಕಾರ ಕೊಟ್ಟಿದ್ದು ಅದು ನಮಗೆ ಆಗಿ ಸರ್ಕಾರ ನಮ್ಮ ಶಾಲೆಗೆ ಸರ್ಕಾರ ಇದು ಕೋರ್ಟು ಅನುಮತಿ ಕೊಟ್ಟಿರೋದ್ರಿಂದ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಎಲ್ರಿಗೂ ಕೂಡ ಟೆಕ್ಸ್ಟ್ ಬುಕ್ ಮತ್ತು ಒಂದು ಜೊತೆ ಯೂನಿಫಾರ್ಮ್ನ ಉಚಿತವಾಗಿ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಿದೆ. ಮೊನ್ನೆ ಫುಡ್ ಫೆಸ್ಟನ್ನು ಕೂಡ ಮಾಡಿದ್ದೇವೆ. ನೀವೆಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಭಾಳ ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ಥರ ಒಳ್ಳೊಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳ್ತಾ ಈಗ ಪ್ರಾರಂಭವಾಗುತ್ತೆ. ಅದರ ಉಸ್ತುವಾರಿಯನ್ನು